ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಬೆಳಗ್ಗೆನೇ ಬೇಗ ಪೂಜೆ ಮುಗಿಸಿ ಟಿಫನ್ಗೆ ಅಂತ ಸಲಾಡೆ ಮಾಡಿದ್ದು ಅದೇ ಆಯಿತು. ಅದೇ ಹೊಟ್ಟೆ ತುಂಬೋಯ್ತು. ನಮ್ಮನೆಯವರು ಸೊಪ್ಪು ತಂದಿದ್ದರು. ಚಕ್ಕೋತ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಬಕ್ಕಿ ಮತ್ತು ಪಾಲಕ್ ಸೊಪ್ಪು ಎಲ್ಲ ಕುತ್ಕೊಂಡು ಬಿಡಿಸ್ತಾ ಇದ್ದೆ. ನಮಗಂತೂ ಏನೇ ಕೆಲಸ ಮಾಡಬೇಕಿದ್ರೂ ಮ್ಯೂಸಿಕ್ ಬರ್ತಾ ಇರಬೇಕು. ಹಂಗಿದ್ರೆ ಎಷ್ಟು ಕೆಲಸ ಮಾಡಿದ್ರೂ ಗೊತ್ತೇ ಆಗಲ್ಲ. ಹಾಗಾಗಿ ಇಷ್ಟೊಂದು ಸೊಪ್ಪು ಬಿಡಿಸೋಷ್ರೊಳಗೆ ಬೇಜಾರಾಗುತ್ತಲ್ವ. ಟಿ ವಿಲಿ ಒಳ್ಳೊಳ್ಳೆ ಸಾಂಗ್ ಬರ್ತಾಯಿತ್ತು. ಟಿ ವಿ ನೋಡಿಕೊಂಡು ಸೊಪ್ಪು ಬಿಡಿಸಿದ್ದೆ, ಗೊತ್ತಾಗಲಿಲ್ಲ. ಸೊಪ್ಪೆಲ್ಲ ಬಿಡಿಸಾದ್ಮೇಲೆ ನೀಟಾಗಿ ಒಂದು 8 ಸಲನಾದರೂ ತೊಳ್ಕೊಂಡು, ಮಣ್ಣಿರುತ್ತಲ್ವ ಅದೆಲ್ಲ ತೊಳೆದು ಸೊಪ್ಪೆಲ್ಲ ನೀಟಾಗಿ ಕಟ್ ಮಾಡಿ ನೀರು ಸೋರಿಸಿ ಒಂದು ಕುಕ್ಕರ್ಗೆ ಸೊಪ್ಪೆಲ್ಲ ಹಾಕ್ಕೊಂಡು ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ತೊಗರಿಬೇಳೆ ನಿಮ್ಗೆ ಎಷ್ಟು ಬೇಕಷ್ಟು, ಅದಾದಮೇಲೆ ಕಲ್ಲುಪ್ಪು ಎಲ್ಲ ಹಾಕಿ ಇದನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನನಗೆ ಈ ಸಾಂಬಾರು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು. ನನಗೆ ನಿಜವಾಗ್ಲೂ ಯಾವ ಅಡುಗೆ ಮಾಡೋಕ್ಕೂ ಬರ್ತಿರಲಿಲ್ಲ. ಮದುವೆಗೆ ಬಂದಮೇಲೆ ಕಲ್ತಿದ್ದು. ನಮ್ಮ ಅಮ್ಮನ ಕಡೆ ಎಲ್ಲ ಇದನ್ನು ಮಶಪ್ಪು ಅಂತ ಕರೆಯೋರು. ಅಲ್ಲೂ ಸ್ವಲ್ಪ ಬೇರೆ ಥರ ಮಾಡ್ತಾರೆ, ಇಲ್ಲಿ ಈ ಥರ ಮಾಡೋದು. ಇಲ್ಲಿ ಬಂದಮೇಲೆ ಮಸೊಪ್ಪು ಅಂತ ಗೊತ್ತಾಗಿದ್ದು. ಹಾಗಾಗಿ ಅವ್ರು ಯಾವ ಥರ ಹೇಳ್ಕೊಟ್ಟಿದ್ದಾರೋ ಅದೇ ಥರ ನಾನು ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಮಾಡಿದ್ರೇ ನಮ್ಮ ಮನೇಲಿ ಇಷ್ಟ ಆಗೋದು. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಮ್ಮ ಮನೇಲಿ ಮಾತ್ರ ನಾನು ಇದೇ ಥರ, ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು ಇದೇ ಥರ. ಹಂಗಾಗಿ ನಾನು ಹಿಂಗೆ ಮಾಡೋದು. ಸೊಪ್ಪನ್ನ ಬೇಯಿಸಿರೋದನ್ನೆಲ್ಲ ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಫುಲ್ಲು ರುಬ್ಕೋಬಾರ್ದು, ಆನ್ ಮತ್ತು ಆಫ್ ಮಾಡ್ಕೋಬೇಕಷ್ಟೆ. ಒಬ್ಬೊಬ್ರು ಹಂಗೆ ಒಂದು ಇದರಲ್ಲಿ ಮಸ್ಕೋತಾರೆ, ಸೌಟು ಏನಾದರೂ. ನಾನು ಹಂಗೆ ಮಿಕ್ಸಿಗೆ ಹಾಕಿ ಆನ್ ಆ್ಯಂಡ್ ಆಫ್ ಮಾಡ್ತೀನಿ ಅಷ್ಟೇ. ಕಾಯಿನ ಫಸ್ಟೇ ಮಿಕ್ಸಿಗೆ ಹಾಕ್ಬಿಟ್ಟು ಸಣ್ಣದಾಗಿ ರುಬ್ಕೋಬೇಕು. ಅದಾದಮೇಲೆ ಇದೆಲ್ಲ ರುಬ್ಕೊಂಡ್ಮೇಲೆ ಒಗ್ಗರಣೆಗೆ ಹಾಕ್ಕೊಂಡ್ರೆ ಇಷ್ಟೇ ಸಿಂಪಲ್, ಬೇಗನೆ ಆಗುತ್ತೆ ಮಸೊಪ್ಪು. ಇದನ್ನು ಬಿಸಿ ಬಿಸಿಯಾಗಿ ಎಲ್ಲ ರೆಡಿ ಆಯಿತು. ಬಿಸಿ ಬಿಸಿಯಾಗಿ ಮಧ್ಯಾಹ್ನ ಊಟನೂ ಆಯಿತು ನಮ್ಮದು. ಅದಾದಮೇಲೆ ಸಾಯಂಕಾಲ ಪ್ಲ್ಯಾನ್ ಇರಲಿಲ್ಲ ಹೋಗೋದು. ನನ್ನ ಮಗಳು ಬೇಜಾರಾಗ್ತಿದೆ, ಎಲ್ಲಾದರೂ ಹೋಗೋಣ ಅಂತ ಅಂದ್ಲು. ಅದಕ್ಕೆ ನಮ್ಮ ಮನೆಯವರು ಸರಿ ಆಯಿತು ಅಂದರು. ಅವ್ರು ಬರೋ ಅಷ್ಟರೊಳಗಾಗಲೇ 9 ಗಂಟೆ ಆಗಿತ್ತು. ಅಷ್ಟರೊಳಗಾಗಲೇ ನಮ್ಮದು ಊಟನೂ ಆಗಿತ್ತು. ನೈಟ್ದು ಊಟ ಆಗೋಗಿತ್ತು. ಮಧ್ಯಾಹ್ನ ಮಾಡಿದ್ವಲ್ಲ ಮಸೊಪ್ಪು ಸಾಂಬಾರು, ಬಿಸಿ ಬಿಸಿ ಮುದ್ದೆ ಸಾಂಬಾರು ಇತ್ತು ನೈಟ್ಗೆ. ಅದಕ್ಕೆ ಅನ್ನ ಮಾಡ್ಕೊಂಡ್ವಿ, ಅದೇ ಆಯಿತು. ಹಾಗಾಗಿ ಅವರು ಬಂದಮೇಲೆ ನಾನು ಬಂದು ಊಟ ಮಾಡ್ತೀನಿ ಅಂತಂದರು. ಹೋಗೋಣ, ಟೈಮ್ ಆಗುತ್ತೆ ಆಗಲೇ 9 ಗಂಟೆ ಅಂತ. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ಸರಿ ಆಯಿತು ಅಂದ್ಕೊಂಡು ಎಲ್ಲ ಫುಲ್ಲು ಇವಳದು ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನೈಟು. ಒಂದೇ ಉಸಿರಂತೆ ಇನ್ನು ನಾನು ನೀನು ಬೇರೆ ಇದು ನೀನೆ, ನಾನು ನಾನೇ ನೀನು. ಒಂದೇ ಕಡಲಂತೆ ಇನ್ನು ನಾನು ನೀನು, ತೀರ ಸಾಗರ ಬೇರೆ ಏನು, ಬೇರೆ ಎಂದರೆ ಅರ್ಥ ಏನು. ಹಾಡೆ ಕೋಗಿಲೆ ಒಂದೇ ಉಸಿರಿನಲ್ಲಿ, ಚಂದಿರ ನನ್ನನು ಅಂಜಿಕೆ ಏನು, ಅಡುಕಿನೇನು ಕೇಳೆ ಕೋಗಿಲೆ ನನ್ನ ಕೊರಳಿನಲ್ಲಿ. ಅದಾದಮೇಲೆ ಅವ್ರ ಫೇವ್ರೇಟ್ ಸಾಂಗ್ ಹಾಕ್ಕೊಂಡು ಅಪ್ಪ ಮಗಳು ಸಾಂಗ್ ಹೇಳ್ಕೊಂಡು ಬಂದರು. ಮನೇಲಿದ್ದಾಗ ಏನೇನೋ ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬೇಕು ಅಂತ ಅನಿಸುತ್ತೆ. ಇಲ್ಲಿಗೆ ಬಂದಾಗ ಏನು ತಿನ್ನೋದು ಅನ್ನೋದೇ ಮರ್ತೋಗುತ್ತೆ. ಯಾವುದು ತಿನ್ನಬೇಕು ಅಂತಲೇ ಗೊತ್ತಾಗಲ್ಲ. ಏನು ತಿನ್ನೋದು, ಸ್ಪೈಸಿ ತಿನ್ನೋದಾ, ಸ್ವೀಟ್ ತಿನ್ನೋದಾ ಅಂತಲೇ ಗೊತ್ತಾಗಲ್ಲ. ಅದಾದಮೇಲೆ ರಸಮಲೈ ಮತ್ತು ಕೇಕ್ ತೊಗೊಂಡು ತಿಂದ್ಕೊಂಡು ಅಷ್ಟರೊಳಗೆ ನನ್ನ ಮಗಳು ವಾಶ್ರೂಮ್ಗೆ ಹೋಗಬೇಕು ಅಂತ ಇದ್ಲು. ಸರಿ ಅಂದ್ಬಿಟ್ಟು ಅಲ್ಲಿ ಮುಂದೆ ಒಂದು ಹೋಟೆಲ್ ಇತ್ತು, ಅಲ್ಲಿ ಮಾಡಿಸ್ಕೊಂಡು ಬಂದು ಆಗಲೇ ಟೈಮ್ ಆಗೋಗಿತ್ತು. ಇನ್ನು ಸ್ವಲ್ಪ ಉಳ್ದಿದ್ದು ಮನೇಲಿ ತಿನ್ಕೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ಬಂದೆ. ನನಗೆ ಚಂಪಾಕಲಿ ತಿನ್ನಬೇಕು ಅನಿಸಾಯ್ತು. ಅಲ್ಲಿ ನೋಡಿದ್ರೆ ರಸಮಲೈ ತಿನ್ಕೊಂಡು ಬಂದ್ವಿ. ಮನೆಗೆ ಬಂದಾಗ ನೆನಪಾಗುತ್ತೆ, ಅಯ್ಯೋ ಅದು ತಿನ್ನಬೇಕಾಗಿತ್ತು, ಇದು ತಿನ್ನಬೇಕಾಗಿತ್ತು ಅಂತ. ಅಲ್ಲೋದಾಗ ಏನು ತಿನ್ನಬೇಕು ಅಂತಲೇ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಹಂಗಾಗಿ ಯಾವುದೋ ಒಂದು ತಿನ್ಕೊಂಡು ಬಂದ್ವಿ. ಆಮೇಲೆ ಫಸ್ಟೇ ನನ್ನ ಮಗಳು ಸ್ಕೂಲ್ಗೆ ಬೇಕಿತ್ತು ಬಾಕ್ಸ್ಗೆ ಅಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದು. ಆಮೇಲೆ ಇದು ಎಲ್ಲ ತೊಗೊಂಡ್ವಿ. ಎಲ್ಲ ಫುಲ್ಲು ತಿಂದಿದ್ದು ಎಲ್ಲ ಆಯಿತು. ಫಸ್ಟೇ ಊಟ ಮಾಡ್ಕೊಂಡಿದ್ವಲ್ಲ, ಅಷ್ಟು ತಿನ್ನೋಕ್ಕೂ ಆಗಲಿಲ್ಲ, ಹೊಟ್ಟೆ ತುಂಬಿತ್ತು. ಹಂಗಾಗಿ ಮನೆಗೆ ತೊಗೊಂಡ್ವಿ, ಮನೇಲೇ ತಿನ್ನೋಣ ಅಂತ. ಆಮೇಲೆ ಮುಗಿಸ್ಕೊಂಡು ಮನೆ ಕಡೆ ಮತ್ತೆ
ಅವ್ರಿಗೆ ಇಷ್ಟ ಆದ ಸಾಂಗ್ಗಳ್ನ ಹಾಕ್ಕೊಂಡು ಬರ್ತಾಯಿದ್ರು. ನನ್ನ ಫೇವ್ರೆಟ್ ಸಾಂಗ್ ಹಾಕ್ರಿ ಅಂದರೆ ಅಪ್ಪ ಮಗಳು ಇಷ್ಟ ಆಗಿದ್ದು ಹಾಕ್ಕೊಂಡು ಬಂದರು. ಇವತ್ತಿನ ವಿಡಿಯೋ ಇದಾಗಿತ್ತು.